ಕಾಂಗ್ರೆಸ್ನ ರಾಜನೀತಿ ನೋಡ್ತೀರಿ ನೀವು. ಪ್ರಾಯಶಃ ಕರ್ನಾಟಕ ರಾಜ್ಯದಲ್ಲಿ 2 ಕ್ಷೇತ್ರಗಳು ಅತ್ಯಂತ ಪ್ರಬುದ್ಧವಾಗಿ ಇವತ್ತು ಅದಕ್ಕೆ ಸಹಕಾರ ಮಾಡಬೇಕು, ಅದನ್ನು ಆಡಳಿತಾತ್ಮಕವಾಗಿ ಎತ್ತಬೇಕು ಅಂತ ಹೇಳಿದರೆ ಅದು ಒಂದು ಎಜುಕೇಷನ್ ಸೆಕ್ಟರ್, ಇನ್ನೊಂದು ಹೆಲ್ತ್ ಸೆಕ್ಟರ್. ಇದನ್ನು ಎರಡನ್ನೂ ಬಿಟ್ಟು ನಿರುದ್ಯೋಗಿಗಳನ್ನು ಪರಿವರ್ತನೆ ಮಾಡುವಂಥ ಒಂದು ರಾಜನೀತಿ ಇವತ್ತು ಕಾಂಗ್ರೆಸ್ ಮಾಡ್ತದಲ್ಲ, ಇದನ್ನು ಈ ಬಾರಿಯ ಚುನಾವಣೆಯಲ್ಲಿ ತಿಳಿಸ್ಬೇಕು. ನಾನು ಕುಮಾರಣ್ಣನ ಜೊತೆ ಮಾತಾಡ್ತಾ ಇದ್ದೆ. ಈಗ ಮೊನ್ನೆ ನಡೆದಂಥ ಪ್ರಥಮ ಹಂತದ ಚುನಾವಣೆ ಕರ್ನಾಟಕದ ದಕ್ಷಿಣ ಭಾಗ ಪ್ರಾಯಶಃ ಭಾರತೀಯ ಜನತಾ ಪಾರ್ಟಿ ಮತ್ತು BJP ಅದ್ಭುತವಾದಂಥ ಒಂದು ಕಾರ್ಯಾಚರಣೆ ಮಾಡಿದೆ. ಕಾಂಗ್ರೆಸ್ಸಿಗೆ ಮುಖಭಂಗ ಆಗುವಂಥ ರೀತಿಯಲ್ಲಿ ಚುನಾವಣಾ ಫಲಿತಾಂಶ 4ನೇ ತಾರೀಕಿಗೆ ಬರ್ತದೆ ಅಂತ ಹೇಳುವಂಥದ್ದು ನಾವು ಕಂಡುಕೊಂಡಿರುವಂಥ ನಗ್ನ ಸತ್ಯ. ರಾಜಕಾರಣ ಇದಕ್ಕೆ ಕೊನೆ ಹಾಕಬೇಕು ಅಂತ ಹೇಳಿ ಸನ್ಮಾನ್ಯ ದೇವೇಗೌಡರು, ನರೇಂದ್ರ ಮೋದಿಯವರು ಮಾತಾಡಿ ಕರ್ನಾಟಕ ರಾಜ್ಯದಲ್ಲಿ ಸಮಾನ ಮನಸ್ಕರಾದಂಥ BJP ಮತ್ತು JDS ಅದರ ಜಂಟಿ ಕಾರ್ಯಾಚರಣೆ ಪ್ರಾರಂಭ ಮಾಡುವಂಥದ್ದನ್ನು ಮೊನ್ನೆ ಚುನಾವಣೆಯಲ್ಲಿ ನೀವು ಕಂಡಿದ್ದೀರಿ. ಪ್ರಾಯಶಃ ಅದು ಇವತ್ತು ಮುಂದುವರಿತಾ ಇದೆ. ಇದು ಶಾಶ್ವತವಾದಂಥ ಒಂದು ದೋಸ್ತಿ ನಮ್ಮದು ಆಗಿರಬೇಕು. ಸಮಾನ ಮನಸ್ಕರು ಜನವಿರೋಧಿ ಆಡಳಿತ ಮಾಡ್ತಾ ಇರುವಂಥ ಕಾಂಗ್ರೆಸ್ನ ವಿರುದ್ಧ ಮುಂದಿನ ಎಲ್ಲ ದಿನಗಳಲ್ಲಿ ಅವರ ರಾಜಕೀಯವನ್ನು ಕೊನೆಗಾಣಿಸುವವರೆಗೆ ನಮ್ಮ ಹೋರಾಟವನ್ನು ಮುಂದುವರಿಸಬೇಕು ಅಂತ ನಿಶ್ಚಯವನ್ನು ಮಾಡಿ 2ನೇ ಚುನಾವಣೆಯಲ್ಲಿ JDS ಮತ್ತು BJP ಜಂಟಿ ಕಾರ್ಯಾಚರಣೆ ಮಾಡ್ತಾ ಇದೆ. ವಿಶೇಷವಾಗಿ ವಿಧಾನ ಪರಿಷತ್ ಅಂತ ಹೇಳಿದರೆ ಅದೊಂದು ವಿಶೇಷವಾದಂಥ ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಒಂದು ವಿಶೇಷವಾದಂಥ ಅದಕ್ಕೆ ಸ್ಥಾನಮಾನ ಇದೆ. ಚಿಂತಕರ ಚಾವಡಿ ಅಂತಲೇ ಹೇಳ್ತಾರೆ ಅದಕ್ಕೆ. ವಿಧಾನ ಪರಿಷತ್ನ ರಚನೆಯಾದಂಥ ಸಂದರ್ಭದಲ್ಲಿ ನೀವು ನೋಡಿದಿರಿ, ನಮ್ಮ ಮೈಸೂರಿನ ಮಹಾರಾಜರು ವಿಧಾನ ಪರಿಷತ್ನಲ್ಲಿ ಎಲ್ಲ ತಜ್ಞರೇ ಇರಬೇಕು, ಬೇರೆ ಬೇರೆ ಕ್ಷೇತ್ರದಿಂದ ಬಂದವರು ಇರಬೇಕು. ನಾವು ನೋಡ್ತಾ ಇದ್ದೇವೆ, ನಾವೆಲ್ಲ MLA ಆಗಿರುವವರು. MLA ಆದವರು ಇಡೀ ಕ್ಷೇತ್ರವನ್ನು ಎಲ್ಲವನ್ನ ಪ್ರತಿನಿಧೀಕರಿಸ್ತಾರೆ. ಆದರೆ ಒಂದು ವಿಶೇಷವಾದಂಥ ಕ್ಷೇತ್ರವನ್ನು ಪ್ರತಿನಿಧೀಕರಿಸುವಂಥದ್ದು ಅದು ವಿಧಾನ ಪರಿಷತ್ನಲ್ಲಿ ಮಾತ್ರ. ಅಧ್ಯಾಪಕರ ಕ್ಷೇತ್ರ ಇರ್ಬೋದು, ನಮ್ಮ ಗ್ರ್ಯಾಜುಯೇಟ್ ಕಾನ್ಸ್ಟಿಟ್ಯೂನ್ಸಿ ಇರ್ಬೋದು, ಲೋಕಲ್ ಬಾಡೀಸ್ ಇರ್ಬೋದು, ತಜ್ಞರಿರ್ಬೋದು, ಕಲೆ ಸಂಸ್ಕೃತಿ ವಿಭಾಗದಿಂದ ಬಂದವರು ಇರ್ಬೋದು, ಬೇರೆ ಬೇರೆ ಪ್ರತ್ಯೇಕ ಭಾಗದಿಂದ ಬಂದವರು. ಶಾಸಕರು ವಿಧಾನ ಸಭೆಯಲ್ಲಿ ಒಂದಷ್ಟು ನಮ್ಮ ವಿಚಾರ ಪ್ರಶ್ನೆ ಮಾಡ್ಬೋದು. ಆದರೆ ವಿಧಾನ ಪರಿಷತ್ನಲ್ಲಿ ಅಲ್ಲಿರುವಂಥ ಸಂಖ್ಯೆ ಕಡಿಮೆ ಮತ್ತು ಅಲ್ಲಿರುವಂಥ ಬೇರೆ ಬೇರೆ ಭಾಗದಿಂದ ಬಂದಂಥ ನಮ್ಮ ಜನಪ್ರತಿನಿಧಿಗಳು ಅಲ್ಲಿ ಒಳ್ಳೆಯ ರೀತಿಯಲ್ಲಿ ಮಾಡಲಿಕ್ಕೆ ಆಗುತ್ತೆ. ಅದಕ್ಕಾಗಿ ಅಧ್ಯಾಪಕರ ಕ್ಷೇತ್ರ ಅತ್ಯಂತ ದೊಡ್ಡ ಕ್ಷೇತ್ರ. ಇವತ್ತು ಕಾಂಗ್ರೆಸ್ ನೋಡ್ತೀರಿ,